ಸರ್, ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಬಂದ ಮೇಲೆ ಸಂವಿಧಾನದ ಕಗ್ಗೊಲೆ ಆಗ್ತಾ ಇದೆ. ಸಂವಿಧಾನವನ್ನು ಉಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಅಡ್ಡದಾರಿ ಹಿಡಿದು ತೊಂದರೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರಾಜ್ಯದೊಳಗೆ 135 ಸೀಟು ಈ ರಾಜ್ಯದ ಜನರ ಆಶೀರ್ವಾದ ಮಾಡಿ ನಮಗೆ 135 ಸೀಟ್ ಕೊಟ್ಟಾರ. ಸರ್ಕಾರ ಅಸ್ಥಿರಗೊಳಿಸಬೇಕು ಅಂತಂದು ಕಪ್ಪು ಚುಕ್ಕೆ ಇರಲಾರ್ದಂಥ ಮುಖ್ಯಮಂತ್ರಿ ಮೂಢ ಹಗರಣದೊಳಗೆ ಅವ್ರದ್ದು ಪಾತ್ರ ಇರಲಾರ್ದಂಥದ್ದೊಂದನ್ನು ವಿಚಾರವನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡೋದು, ಮುಖ್ಯಮಂತ್ರಿಗಳನ್ನು ಮಾನಸಿಕವಾಗಿ ಕುಗ್ಗಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಸಕ್ಸಸ್ ಆಗೋಕ್ಕೆ ಸಾಧ್ಯತೆ ಇಲ್ಲ. ಈ ದೇಶದ ಕಾನೂನು ಭಾಳ ಗಟ್ಟಿಯಾಗಿದೆ. ಈ ದೇಶದ ಕಾನೂನಿನೊಳಗೆ ನಮಗೆ ವಿಶ್ವಾಸ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ BJP ಮಿತ್ರರು ಈಗೇನು ಮಾಡ್ತಾಯಿದ್ದಾರೆ, ಕೇಜ್ರಿವಾಲ್ ಅವ್ರನ್ನ ಜೈಲ್ನಾಗ ಇಟ್ಟಿದ್ದಾರೆ. ಇಲೆಕ್ಷನ್ ಮೂಮೆಂಟು ಮತ್ತೊಂದು ಅವ್ರಿಗೆ ಯಾವುದೇ ಕಾರಣಕ್ಕೂ ಮಾನಸಿಕವಾಗಿ ಕುಗ್ಗಿಸ್ಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇಂಥವೆಲ್ಲ ಮಾಡ್ತಾಯಿದ್ದಾರೆ. ಇದಕ್ಕೆ ನಾವು ಕುಗ್ಗಂಥ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸು ಈ ದೇಶ ಆಳಿದೆ. ದೇಶ ಆಳೋದ್ರ ಜೊತೆಗೆ ಬ್ರಿಟಿಷರನ್ನ ಓಡಿಸುವಂಥ ಕೆಲಸವನ್ನು ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಈ BJP ಅವರು ಮೊನ್ನೆ ನಿನ್ನೆ ಬಂದು ನಾವು 10 ವರ್ಷ ಆಳಿದ್ದೀವಿ, 10 ವರ್ಷದೊಳಗೆ ಏನೆಲ್ಲ ಮಾಡ್ತೀವಿ ಅನ್ನೋದಕ್ಕಿಂತ ನಾನು ಒಂದೇ ವಿನಂತಿಯನ್ನು ಮಾಡ್ತೀನಿ BJP ಮಿತ್ರರಿಗೆ, ಅಭಿವೃದ್ಧಿಯನ್ನು ಮಾಡಿ ತೋರಿಸ್ರಿ. ಜನರ ಆಶೀರ್ವಾದ ಮಾಡಿ ನಿಮಗೆ ಅವಕಾಶವನ್ನು ಕೊಟ್ಟಾರ. ಅಭಿವೃದ್ಧಿ ಕಡೆ ಲಕ್ಷ್ಯ ಇರಲಿ. ಅಭಿವೃದ್ಧಿಯನ್ನು ಬಿಟ್ಟು ಒಳ್ಳೆಯ ನಾಯಕರನ್ನು ಮಾನಸಿಕವಾಗಿ ಕುಗ್ಗಿಸುವಂಥ ಕೆಲಸಕ್ಕೆ ಕೈ ಹಾಕೋದನ್ನು ಬಿಟ್ಟು ಈ ಕೆಲಸವನ್ನು ಮಾಡಿರಿ ಅಂತ ನನ್ನ ಸಲಹೆ. ಮತ್ತು ಇನ್ನೂ ಒಂದು, ರಾಜ್ಯಪಾಲರಿಗೆ ನಿಜವಲ್ಲ ನನಗೆ ಬೇಸರ ಅನ್ನಿಸ್ತಾ ಇದೆ. ಈಗ ಯಾರಾದರೂ ಶಾಸಕರು ಬಂಡೆದ್ದು ಇಲ್ಲ ಏನಾದರೂ ತಪ್ಪಾಗಿ ಮಾಡಿದರೆ ಕೆಲವೊಂದಿಷ್ಟು ರಾಜ್ಯಪಾಲರ ಇಂಟರ್ಫಿರೆನ್ಸ್ ಆಗೋಂಥದ್ದಿದೆ. TJ ಅಬ್ರಾಮ್, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅವರೊಬ್ಬರು ಬ್ಲ್ಯಾಕ್ ಮೇಲರ್. ಸುಪ್ರೀಂ ಕೋರ್ಟ್ನೊಳಗೆ ಅವ್ರಿಗೆ ಚೀಮಾರಿ ಹಾಕಿದ್ದಾರೆ. ಬ್ಲ್ಯಾಕ್ ಮೇಲ್ ಮಾಡೋ ಕೆಲಸ ಮಾಡ್ತಾಯಿದ್ರಿ, ಇದು ಒಳ್ಳೆಯದಲ್ಲ ಅಂತ ಅವ್ರಿಗೆ 20 ಲಕ್ಷ ರೂಪಾಯಿ ದಂಡನೂ ಹಾಕಿದ್ದಾರೆ. ಅಂಥ ಮನುಷ್ಯ ಕಂಪ್ಲೇಂಟ್ ಕೊಟ್ಟರೆ ಬೆಳಗ್ಗೆ 10 ಗಂಟೆಗೆ ಕಂಪ್ಲೇಂಟ್ ಕೊಡ್ತಾರೆ, ಸಾಯಂಕಾಲ 5 ಗಂಟೆಗೆ ಶೋಕಾಸ್ ನೋಟಿಸ್ ಕೊಡ್ತಾರೆ. ಅದಾದಮೇಲೆ ಒಂದು ವಾರ 10 ದಿವಸ ಆದಮೇಲೆ ಪ್ರಾಸಿಕ್ಯೂಷನ್ ಕೊಡ್ತಾರೆ. ಇವೆಲ್ಲದು ನೋಡಿದರೆ ಜನರಿಗೆ ಗೊತ್ತಾಗಲ್ಲ. ಜನರು ಅಷ್ಟು ದಡ್ಡರದಾರ ಈ ರಾಜ್ಯದ ಜನರು. ಇವತ್ತು ಬರೀ ಕೈಗೊಂಬೆ ಅಲ್ಲ, BJP ಕೇಂದ್ರ ಸರ್ಕಾರ ಇದು ಅಮಿತ್ ಶಾ ಮೋದಿಯವರು ಹೆಂಗೆ ಕುಣಿತಾರೆ ಹಂಗೆ ಕುಣಿಯುವಂಥ ರಾಜ್ಯಪಾಲರು ಈ ರಾಜ್ಯಕ್ಕೆ ಬಂದಿದ್ದಾರೆ. ನಮಗೆ ನಾಚಿಕೆ ಆಗುತ್ತೆ. ನನಗೆ ವಾಪಸ್ ಕರ್ಸೋಣದಲ್ಲ, ಮೊದಲು ಅವ್ರು ದಯಮಾಡಿ ರಾಜ್ಯ ಬಿಟ್ಟು ಹೋಗಬೇಕು. ಇದು ಅಭಿಯಾನ ಸ್ಟಾರ್ಟ್ ಮಾಡ್ತಾಯಿದ್ವಿ. ದೂರನೂ ಕೊಡುವಂಥ ಕೆಲಸ ಮಾಡ್ತೀವಿ. ಇವತ್ತು ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ರೆ ನಮ್ಮ ಹೈಕಮಾಂಡ್ ಸುಮ್ಮಿರ್ತಿತ್ತ, ಕಾನೂನು ಸುಮ್ಮಿರ್ತಿತ್ತ. ಇದೆಲ್ಲದನ್ನು ಏನಾಗಿದೆ, BJP ಒಳಗೆ ಅವರು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಂತೆಂದು ಏನು ಭಾಷಣ ಮಾಡ್ತಾಯಿದ್ದಾರೆ, ಅದನ್ನು ಕುಗ್ಗಿಸುವಂಥ, ಸಂವಿಧಾನಕ್ಕೆ ಗೌರವ ಕೊಡುವಂಥ ಕೆಲಸವನ್ನು BJP ಮಿತ್ರರು ಮಾಡ್ತಾ ಇಲ್ಲ. ದಲಿತ ರಾಜ್ಯಪಾಲರು ಅನ್ನೋದಕ್ಕಿಂತ ಹಿಂದುಳಿದ ವರ್ಗ ದಲಿತರಿಗೆ ಏನು ಮಾಡಿದ್ದಾರೆ BJP ಅವರು ಹೇಳಿ ಒಂದು ಸತಿ. ದಲಿತರಿಗೆ ಏನು ಮಾಡಿದ್ದಾರೆ BJP ಅವರು? ದಲಿತರ ಬಗ್ಗೆ ಎಷ್ಟಕ್ಕೊಂದು ಕಾಳಜಿ ಇದ್ದಂದರೆ ಕೇಂದ್ರ ಸರ್ಕಾರದೊಳಗೆ 25.1% ಕಾನೂನನ್ನು ತರಲಿ. ಕರ್ನಾಟಕ ರಾಜ್ಯದಾಗ ಆದದ್ದು ಬಜೆಟ್ ಇಡೀ ರಾಜ್ಯದ ದೇಶದ ಬಜೆಟ್ನೊಳಗೆ ದಲಿತರಿಗೆ ಕೊಡೋಂಥ ಕೆಲಸ ಮಾಡಲಿ. ಅದನ್ನು ಮಾಡೋಂಗಿಲ್ಲ. ಬರೀ ದಲಿತರು ಅವಕಾಶ ಸಿಕ್ಕಂತೆ ದಲಿತರ ಬಗ್ಗೆ ಮಾತಾಡೋದು. ದಲಿತರು ಅಷ್ಟು ಸರಳವಾಗಿಲ್ಲ. ಇದನ್ನೆಲ್ಲವನ್ನು ನೋಡ್ತಾ ಇದ್ದಾರೆ ದಲಿತರು.